ಹೆಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫ್ಲೋರಾ ಅಂಡರ್ ಶೇಡ್. ಈ ವಿಡಿಯೋದಲ್ಲಿ ನಿಮಗೆ ಒಂದು ರೇರ್ ಫ್ರೂಟ್ ಆದ ಪೀನಟ್ ಬಟರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಪೀನಟ್ ಬಟರ್ ಅನ್ನೋ ಹೆಸರಿನ ಹಣ್ಣಿದೆ ಅಂದರೆ ಎಷ್ಟೊಂದು ಜನಕ್ಕೆ ಆಶ್ಚರ್ಯ ಆಗ್ಬೋದಲ್ವಾ. ಬಹುಶಃ ಆಸ್ಪಾಸಲ್ಲಿ ಇದೆಲ್ಲೂ ಸಿಗೋದಿಲ್ಲ. ಇದರ ಸೈಂಟಿಫಿಕ್ ನೇಮ್ ಬಂಚೋಸಿಯಾ ಗ್ಲ್ಯಾಂಡುಲಿಫೆರಾ ಅಂತ. ಇದು ಮೂಲತಃ ಸೆಂಟ್ರಲ್ ಆ್ಯಂಡ್ ಸೌತ್ ಅಮೇರಿಕಾದ ಒಂದು ರೇರ್ ಎಕ್ಸೋಟಿಕ್ ಫ್ರೂಟ್. ಹೆಲ್ತ್ ಬೆನಿಫಿಟ್ಸ್ ವಿಷಯಕ್ಕೆ ಬಂದರೆ ಇದರಲ್ಲಿ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ಇದೆ. ಸೊ ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆ್ಯಂಡ್ ಇದರಲ್ಲಿರುವಂಥ ನ್ಯಾಚುರಲ್ ಶುಗರ್ ನಮ್ಮಲ್ಲಿ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡಯಟ್ರಿ ಫೈಬರ್ಸ್ ಇರೋದರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಫ್ರೂಟ್ನ ಮಕ್ಕಳಿಂದ ದೊಡ್ಡರವರೆಗೆ ಎಲ್ಲರೂ ಕೂಡ ತಿನ್ಬೋದು. ಈ ಹಣ್ಣು ಒಂದು ಸೇಫ್ ಆ್ಯಂಡ್ ಟೇಸ್ಟಿ ಆಪ್ಷನ್ ಟು ಎವ್ರಿವನ್. ಇದೊಂದು ಟ್ರಾಪಿಕಲ್ ಕ್ಲೈಮೇಟ್ಗೆ ಸೂಟಬಲ್ ಆಗಿರುವಂತಹ ಬೆಳೆ. ಇದಕ್ಕೆ ಸನ್ಲೈಟ್ ಚೆನ್ನಾಗಿ ಬೇಕಾಗುತ್ತೆ. ಸೊ ವಿ ಪ್ಲ್ಯಾಂಟೆಡ್ ದಿಸ್ ಇನ್ ಅ ಪಾರ್ಷಿಯಲ್ ಟು ಫುಲ್ ಸನ್ಲೈಟ್ ಪ್ಲೇಸ್. ಹಾಗೆ ಇದ್ರದ್ದು ಮಾಯ್ಶ್ಚರ್ ರಿಟೆನ್ಷನ್ಗೆ ಸ್ವಲ್ಪ ಕಾಂಪೋಸ್ಟ್ನ ಬಳಸ್ತೀವಿ ನಾವು. ಇದೊಂದು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಆಗಿರೋದ್ರಿಂದ ಒಕೇಶ್ನಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಸಾಕು, ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರೇರ್ ಫ್ರೂಟ್ಸ್ ಮಾರ್ಕೆಟಲ್ಲಿ ಅವೈಲಬಲ್ ಇರೋದು ತುಂಬ ಕಮ್ಮಿ. ಇನ್ ಕೇಸ್ ಅವೈಲಬಲ್ ಇದ್ದರೂ ಕೂಡ ಅದ್ರದ್ದು ಕಾಸ್ಟ್ ವಿಪರೀತ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ತರಹದ ಹಣ್ಣಿನ ಗಿಡಗಳನ್ನು ನಿಮ್ಮ ತೋಟದಲ್ಲಿ ಬೆಳೆಸಿಕೊಂಡ್ರೆ ಆರೋಗ್ಯ ವೃದ್ಧಿಯಾಗುತ್ತೆ, ಜೊತೆಗೆ ನಿಮ್ಮ ಗಾರ್ಡನ್ಗೆ ಒಂದು ಯುನಿಕ್ನೆಸ್ ಬರುತ್ತೆ. ಇನ್ನು ಕನ್ಸಂಪ್ಷನ್ ವಿಚಾರಕ್ಕೆ ಬಂದರೆ ಈ ಹಣ್ಣನ್ನು ಈ ಥರ ಎಳೆದಿರುವಾಗ, ಗ್ರೀನ್ ಕಲರ್ ಇರುವಾಗ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಸ್ವಲ್ಪ ಬಲ್ತ್ ಮೇಲೆ ಈ ಥರ ಆರೆಂಜಸ್ ಇರುವಾಗ ಕೂಡ ತಿನ್ಬೋದು. ಇಟ್ ಟೇಸ್ಟ್ಸ್ ಲೈಕ್ ಗ್ರೌಂಡ್ ನಟ್. ಇಲ್ಲಾಂದರೆ ಈ ಥರ ಪೂರ್ತಿ ಹಣ್ಣಾದಮೇಲೆ ಇದನ್ನು ನಾವು ಹಾರ್ವೆಸ್ಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತಿನ್ಬೋದು. ಈ ಥರ ಅಟ್ರಾಕ್ಟಿವ್ ರೆಡ್ ಕಲರ್ ಆದಾಗಂತೂ ಇದರ ಸವಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಇದು ಹೆಂಗಿರುತ್ತೆ ಅಂತ. ಇದನ್ನು ಈ ಥರ ಮೇಲಿಂದ ಒಂಥರ ವ್ಯಾಕ್ಸಿ ಕೋಟಿಂಗ್ ಇರುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡ್ರೆ ಇಟ್ ಈಸ್ ಲೈಕ್ ಬಟರ್. ಕೈಯೆಲ್ಲ ಅದ್ರದ್ದು ಸ್ಮೂತ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಟ್ ಫೀಲ್ಸ್ ಲೈಕ್ ಬಟರಿ ಟೆಕ್ಸ್ಚರ್ ಇದೆ. ಇದು ಮುಟ್ಟಿದ್ರೆ ಬಟರ್ ಥರನೇ ಅನಿಸುತ್ತೆ. ಈ ಫ್ರೂಟ್ನ ನಾವು ಹೋಲ್ ಫ್ರೂಟ್ನ ಬಾಯಲ್ಲಿ ಹಾಕ್ಕೊಂಡು ಜಗಿತಾ ವಿತ್ ಸೀಡ್ಸ್ ತಿನ್ನಬಹುದು. ಸೀಡ್ ಕೂಡ ಕನ್ಸಂಪ್ಷನ್ ಮಾಡಬಹುದು, ಅಥವಾ ನಮಗೆ ಬೇಡ ಅಂದರೆ ಸೀಡ್ಸ್ನ ಉಗಿಬಹುದು. ಸೊ ಈ ಪೀನಟ್ ಬಟರ್ ಫ್ರೂಟ್ ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಹೊಸ ಹಣ್ಣಿನ ಜೊತೆ ಬರ್ತೀನಿ. ಬಾಯ್.